ಇನ್ನು ರೇಣುಕಾ ಹತ್ಯೆ ಪ್ರಕರಣದ ರೂವಾರಿಯೇ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪ್ರಕರಣದ ರೂವಾರಿ ಅಂತ ಹೇಳಿ ಖುದ್ದು ಪೊಲೀಸರೇ ಉಲ್ಲೇಖ ಮಾಡಿದ್ದಾರೆ ಆ ರಿಮಾಂಡ್ ಕಾಪಿಯಲ್ಲಿ. ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಪವಿತ್ರ ಗೌಡ ಪ್ರಕರಣದ ಮೊದಲ ಆರೋಪಿ. ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ನೆಲದ ಕಾನೂನಿಗೆ ಗೌರವ ಇಲ್ಲದಂತೆ ಪವಿತ್ರ ಗೌಡ ನಡ್ಕೊಂಡಿದ್ದಾರೆ ಅಂತ ಹೇಳಿ ರಿಮಾಂಡ್ ಅರ್ಜಿಯಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ನಿನ್ನೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣದ A1 ಆರೋಪಿ ಸೇರಿದಂತೆ ಒಟ್ಟು 10 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿಗಳನ್ನ ಕೊಡಿ ಅಂತ ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ರಿಮಾಂಡ್ ಅರ್ಜಿಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡುವುದು ಪವಿತ್ರ ಗೌಡಾಳ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ. ರೇಣುಕಾ ಸ್ವಾಮಿಯ ಹತ್ಯೆಗೆ A1 ಪವಿತ್ರ ಗೌಡಾಳೆ ಪ್ರಮುಖ ಕಾರಣ, ಆಕೆಯೇ ಇಡೀ ಪ್ರಕರಣದ ರೂವಾರಿ ಎನ್ನುವಂಥದ್ದನ್ನ ರಿಮಾಂಡ್ ಕಾಪಿನಲ್ಲೇ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಡಾಕ್ಯುಮೆಂಟ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಕೊಟ್ಟಂತಹ ಪ್ರಚೋದನೆಯಿಂದಾನೇ ಹತ್ಯೆಗೆ ಒಳಸಂಚನ್ನ ಮಾಡಲಾಗಿತ್ತು. ಅಂದ್ರೆ ಆಕೆ ಹೇಳ್ತಾಳೆ, ಆಕೆ ಕೊಟ್ಟಂತಹ ಸೂಚನೆಯ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬರಬೇಕು, ಕಿಡ್ನಾಪ್ ಮಾಡಬೇಕು, ಆತನ ಮೇಲೆ ಹಲ್ಲೆ ಮಾಡಬೇಕು, ಈ ರೀತಿಯಾದಂತಹ ಎಲ್ಲ ಪ್ಲಾನಿಂಗ್ ಆಯ್ತಲ್ಲ, ಆ ಪ್ಲಾನಿಂಗ್ ಆಗೋದಕ್ಕೆ ಕಾರಣನೇ ಪವಿತ್ರ ಗೌಡ. ತನಿಖೆಯಲ್ಲಿ ಪವಿತ್ರ ಗೌಡ ನೇರವಾಗಿ ಭಾಗಿಯಾಗಿರೋದು ದೃಢವಾಗಿದೆ. ಎಲ್ಲೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಸೂಚನೆಯನ್ನ ಕೊಟ್ಟಿಲ್ಲ, ಖುದ್ದು ಆಕೆ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾಳೆ ಅಂತ ಹೇಳಿ ತನಿಖಾಧಿಕಾರಿಗಳು ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿಯ ಹಲ್ಲೆ? ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಗುತ್ತೆ, ಅಲ್ಲಿ ಎಲ್ಲರೂ ಸೇರಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ತಾನು ಹಾಕೊಂಡಿದ್ದಂತಹ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ಲು. ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಇದು. ಈ ಹಿನ್ನೆಲೆ ಪವಿತ್ರ ಗೌಡ ಮನೆ RR ನಗರದಲ್ಲಿರುವಂತಹ ಆಕೆಯ ಮನೆಗೆ ಮಹಜರಿಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಧರಿಸಿದ್ದಂತಹ ಆ ಚಪ್ಪಲಿಯನ್ನ ಕೂಡ ಪೊಲೀಸರು ಆಲ್ರೆಡಿ ಸೀಸ್ ಮಾಡಿದ್ದಾರೆ. ಅದನ್ನ ರಿಮಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲದೆ ಕೃತ್ಯದ ವೇಳೆ ಪವಿತ್ರ ಗೌಡ ಧರಿಸಿದ್ದಂತಹ ಬಟ್ಟೆಯನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಅದನ್ನೂ ಕೂಡ ರಿಮಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಅಭಿಮಾನಿಗಳನ್ನ ಬಳಸಿಕೊಂಡು ತನಿಖೆಗೆ ಅಡ್ಡಿಪಡಿಸ್ತಾ ಇರುವಂತಹ ಆರೋಪವನ್ನ ಕೂಡ ಪವಿತ್ರ ಗೌಡ ವಿರುದ್ಧ ರಿಮಾಂಡ್ ಕಾಪಿನಲ್ಲಿ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಅಲ್ಲದೆ ಈ ನೆಲದ ಕಾನೂನಿಗೆ ಗೌರವ ಇಲ್ಲದಂತೆ ಪವಿತ್ರ ಗೌಡ ನಡ್ಕೊಂಡಿದ್ದಾರೆ, ಕಾನೂನನ್ನ ಮೀರಿ ಈ ರೀತಿ ಒಂದು ಕೊಲೆಯನ್ನ, ಒಂದು ಕಿಡ್ನಾಪ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ರಿಮಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡುವ ಮೂಲಕ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇಡೀ ಕೊಲೆ ಕೇಸ್ಗೆ ಸೂತ್ರಧಾರಿ ಅನ್ನುವಂಥದ್ದನ್ನ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.